ನೋಡಿ, LPG ಪೂರೈಕೆ ವ್ಯತ್ಯಯ ಆಗ್ತಿದ್ದಂತೆ ಸಾಮಾನ್ಯ ಜನರಲ್ಲೂ ಕೂಡ ಆತಂಕ ಜಾಸ್ತಿ ಆಗ್ತದೆ. ಕೇವಲ ಹೋಟೆಲ್ಗಳು ಉದ್ಯಮಗಳು ಮಾತ್ರ ಅಲ್ಲ, ಸಾಮಾನ್ಯ ಜನರಲ್ಲೂ ಕೂಡ ಆತಂಕ ಜಾಸ್ತಿ ಆಗ್ತದೆ. ಯಾಕೆಂದ್ರೆ ಸಿಲಿಂಡರ್ ಸಿಕ್ಕಿಲ್ಲ ಅಂದ್ರೆ ಮನೇಲಿ ಅಡುಗೆ ಮಾಡೋದು ಹೇಗೆ ಅಂತ ಭಾರತ್ ಗ್ಯಾಸ್ ಸಿಲಿಂಡರ್ ಏಜೆನ್ಸಿ ಮುಂದೆ ಜನ ಕ್ಯೂ ನಿಂತ್ಕೊಂಡಿದ್ದಾರೆ. ಗ್ಯಾಸ್ ಸಿಲಿಂಡರ್ ಖರೀದಿಸೋದಕ್ಕೆ ನೂಕು ನುಗ್ಗಲು ಉಂಟಾಗಿದೆ. ವಿಜಯಪುರದ ಭಾರತ್ ಗ್ಯಾಸ್ ಕೇಂದ್ರದ ಬಳಿ ಜನ ಪರದಾಡ್ತಾ ಇದ್ದಾರೆ ಸಿಲಿಂಡರ್ ತಗೊಳ್ಳಕ್ಕೆ. ಆತಂಕದಿಂದ ಗ್ಯಾಸ್ ಡಿಸ್ಟ್ರಿಬ್ಯೂಟರ್ ಬಳಿ ಜನ ದೌಡಾಯಿಸಿದ್ದಾರೆ. ಏನ್ ಸರ್, ನಮ್ಮನೆ ಗ್ಯಾಸ್ ಸಿಲಿಂಡರ್ ಸಿಗುತ್ತಾ ಸಿಗಲ್ವಾ? ಕೆಲವರು ಡಬಲ್ ಸಿಲಿಂಡರ್ ಇಟ್ಕೊಂಡಿರ್ತೀರಿ, ಕೆಲವ್ರದ್ದು ಒಂದೊಂದೇ ಸಿಲಿಂಡರ್ ಇರುತ್ತೆ. ಸೊ ಅರ್ಧ ಖಾಲಿ ಆಗಿರುತ್ತೆ, ಇನ್ನರ್ಧ ಫಿಲ್ ಮಾಡಿಸ್ಕೊಳ್ಳೋರು ಇರ್ತಾರೆ. ಸೊ ಹಾಗಾಗಿ ಸಿಲಿಂಡರ್ ಏಜೆನ್ಸಿ ಮುಂದ್ಗಡೆ ಜನ ಯಾವ ಥರ ವಿಜಯಪುರದಲ್ಲಿ ಕ್ಯೂ ನಿಂತ್ಕೊಂಡಿದ್ದಾರೆ ಅನ್ನೋದನ್ನ ನೀವು ನೋಡ್ಬೋದು. LPG ಪೂರೈಕೆಯಲ್ಲಿ ವ್ಯತ್ಯಯ ಪ್ರತಿ ಸಲ ಹೋಟೆಲ್ಗೆ ಹೋಗಿ ಹೋಟೆಲ್ ಫುಡ್ ಮೇಲೆ ಡಿಪೆಂಡ್ ಆಗೋಕ್ಕಾಗಲ್ಲ. ಈ ಸಲ ಹೋಟೆಲ್ ಮೇಲೆ ಡಿಪೆಂಡ್ ಆಗೋಕ್ಕೆ ಹೋಟೆಲ್ಗಳು ಕೂಡ ಬಂದ್ ಆಗ್ತಾ ಇದೆ. ಸೊ ಸಹಜವಾಗಿ ಸಾರ್ವಜನಿಕರಲ್ಲೂ ಕೂಡ ಆತಂಕ ಮನೆ ಮಾಡಿದೆ. ಈ ಬಗ್ಗೆ ನಮ್ಮ ವಿಜಯಪುರ ಪ್ರತಿನಿಧಿ ಸುನಿಲ್ ಭಾಸ್ಕರ್ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಇಸ್ರೇಲ್ ಅಮೆರಿಕ ಯುದ್ಧದಿಂದಾಗಿ ಭಾರತದಲ್ಲಿ ಗ್ಯಾಸ್ ಅಭಾವ ಉಂಟಾಗಬಹುದು ಎಂಬ ಆತಂಕದಲ್ಲಿ ಸಾಕಷ್ಟು ಜನರು ವಿಜಯಪುರದಲ್ಲೂ ಸಹಿತ ಆತಂಕಕ್ಕೊಳಗಾಗಿದ್ದಾರೆ. ಜೊತೆಗೆ ಗ್ಯಾಸ್ ಏಜೆನ್ಸಿಗಳ ಮುಂಭಾಗದಲ್ಲಿ ಆಗಮಿಸುವ ಮೂಲಕ ಸರತಿ ಸಾಲಿನಲ್ಲಿ ನಿಂತು ಗ್ಯಾಸ್ ಖರೀದಿ ಕೂಡ ಮುಂದಾಗಿರುವಂಥದ್ದು ನನ್ನ ಹಿಂಭಾಗದಲ್ಲಿ ನೋಡ್ಬೋದು. ಈಗ ವಿಜಯಪುರದ ಸ್ಟೇಷನ್ ರಸ್ತೆಯಲ್ಲಿರುವಂಥ ಭಾರತ್ ಗ್ಯಾಸ್ ಏಜೆನ್ಸಿ ಮುಂಭಾಗದಲ್ಲಿದ್ದೀನಿ. ಇಲ್ಲಿ ನೋಡ್ಬೋದು ಸಾಕಷ್ಟು ಜನರು, ಅಂದರೆ ಇರಾನ್ ಇಸ್ರೇಲ್ ಅಮೆರಿಕ ಏನು ಯುದ್ಧ ನಡೀತಾ ಇದೆ, ಇದರಿಂದಾಗಿ ಎಲ್ಲೋ ಒಂದು ಕಡೆ ಗ್ಯಾಸಿನ ಅಭಾವ ಉಂಟಾಗುತ್ತೆ ಎಂಬ ಕಾರಣಕ್ಕಾಗಿ ಜನರು ಸಾಕಷ್ಟು ಆತಂಕಕ್ಕೆ ಕೂಡ ಒಳಗಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಏನು ಅಂಗಡಿಗೆ ಏನು ಗ್ಯಾಸ್ ಏಜೆನ್ಸಿಯವರ ಅಂಗಡಿಗೆ ಬೆಳಗ್ಗೆಯಿಂದ ಆಗಮಿಸುವ ಮೂಲಕ ಗ್ಯಾಸ್ ಖರೀದಿಯಲ್ಲಿ ತೊಡಗಿಕೊಂಡಿರುವಂಥದ್ದು ನೀವು ನೋಡ್ಬೋದು. ಎಷ್ಟು ದೊಡ್ಡ ಲೈನ್ ಇದೆ ಅಂಥೇಳಿ, ಸುಮಾರು ಒಂದು 200-300 ಮೀಟರ್ನಷ್ಟು ಲೈನ್ ಜನ ನಿಂತ್ಕೊಂಡಿರೋದು. ಅಷ್ಟು ಪ್ರಮಾಣದಲ್ಲಿ ಜನರು ಕೂಡ ಆಗಮಿಸುವ ಮೂಲಕ ಸರತಿ ಸಾಲಿನಲ್ಲಿ ನಿಂತು ಗ್ಯಾಸನ್ನು ಖರೀದಿಗೆ ಮುಂದಾಗಿದ್ದಾರೆ. ಅಂದರೆ ಈ ಯುದ್ಧದಿಂದಾಗಿ ನಮಗೆಲ್ಲೋ ಒಂದು ಕಡೆ ಗ್ಯಾಸ್ ಸಿಗಲ್ಲ ಇನ್ನು ಮುಂದಿನ ದಿನಗಳಲ್ಲಿ, ಇದರಿಂದ ಗೃಹ ಬಳಕೆಗೆ ಸಮಸ್ಯೆ ಆಗುತ್ತೆ ಎಂಬ ಕಾರಣಕ್ಕಾಗಿ ಜನರು ಆತಂಕ ಕೂಡ ಒಳಗಾಗಿದ್ದಾರೆ. ಜೊತೆಗೆ ಬೆಳಗ್ಗೆಯಿಂದಲೇ ಆಗಮಿಸುವ ಮೂಲಕ ಸರತಿ ಸಾಲಿನಲ್ಲಿ ನಿಂತು ಗ್ಯಾಸ್ ಖರೀದಿ ಕೂಡ ಮುಂದಾಗಿರುವಂಥದ್ದು. ವಿಜಯಪುರದ ಬಹುತೇಕ ಗ್ಯಾಸ್ ಏಜೆನ್ಸಿಗಳ ಮುಂಭಾಗದಲ್ಲಿ ಇದೇ ರೀತಿಯಾದಂಥ ವಾತಾವರಣ ಕಂಡು ಬರ್ತಾ ಇದೆ. ಈ ನಿಟ್ಟಿನಲ್ಲಿ ಮಾತನಾಡಲಿಕ್ಕೆ ನಮ್ಮ ಜೊತೆ ಗ್ಯಾಸ್ನ ಮಾಲೀಕರು ಕೂಡ, ಗ್ಯಾಸ್ ಏಜೆನ್ಸಿಯವರು ಕೂಡ ನಮ್ಮೊಟ್ಟಿದ್ದಾರೆ, ಅವ್ರು ಕೂಡ ಮಾತಾಡ್ತಾರೆ. ಸರ್, ಈಗ ಬೆಳಗ್ಗೆಯಿಂದ ಸಾಕಷ್ಟು ಜನ ಬರ್ತಾ ಇದ್ದಾರೆ, ಅಂದರೆ ಗ್ಯಾಸ್ ಎಲ್ಲೋ ಒಂದು ಕಡೆ ಗ್ಯಾಸಿನ ಸಮಸ್ಯೆ ಉಂಟಾಗ್ಬೋದು ಆವತ್ತು ಮುಂಬರುವ ದಿನಗಳಲ್ಲಿ? ಏನೂ ಗ್ಯಾಸಿನ ಸಮಸ್ಯೆ ಇಲ್ಲ ಸರ್, ಸಾಕಷ್ಟು ಸಿಲಿಂಡರ್ ಅದಾವು. ಮಂದಿ ಪ್ಯಾನಿಕ್ ಆಗಕತ್ತಾರು, ಸುಮ್ಮನೆ ಗಾಬರಿ ಬೀಳಾಕತ್ತಾರು. ಸಿಲಿಂಡರ್ ಅಂತೂ ಸ್ಟಾಕ್ ಅದಾವೆ ಸರ್. ಆ್ಯಸ್ ಪರ್ ಅವ್ರ ರಿಫಿಲ್ ಬುಕ್ಕಿಂಗ್ ಹೆಂಗೈತಿ ಕ್ಯೂ ಪ್ರಕಾರ ಪಾಳೆ ಪ್ರಕಾರ ಕೊಡ್ಲಾಕತ್ತೀವಿ ಸರ್. ಅಲ್ಲ, ಇವರೆಲ್ಲ ಮೊದಲೆಲ್ಲ ಬುಕ್ ಮಾಡಿದವ್ರ ಹೆಂಗೆ, ಯಾಕೆ ಬಂದಿದ್ದಾರೆ ಇಷ್ಟು ಬೆಳಗ್ಗೆ ಯಾರು ಸರ್? ಇವತ್ತೇ ಬುಕ್ ಮಾಡಿ ಇವತ್ತು ಸಿಲಿಂಡರ್ ಬಿಡ್ಲಾಕತ್ತಾರೆ ಎಲ್ಲರೂ. ಏನೂ ಸೋಷಿಯಲ್ ಮೀಡಿಯಾದಾಗ ಆ ಕಡೆ ಈ ಕಡೆ ಅವ್ರಿಗೆ ಏನು ತಲೆಯಾಗಿ ಬಂದೈತೋ ಗೊತ್ತಿಲ್ಲ. ಕಸ್ಟಮರ್ ಹಿಂಗೆ ಪ್ಯಾನಿಕ್ ಆಗಿ ಬರ್ಲಾಕತ್ತಾರ. ಏನೂ ಸಮಸ್ಯೆ ಇಲ್ಲ ಸರ್, ಸಿಲಿಂಡರ್ದೇನು ಸಮಸ್ಯೆ ಇಲ್ಲ. ನಮ್ಮ ಕಂಪ್ನಿ ಸಫಿಷಿಯೆಂಟ್ ನಮಗೆ ಸಪ್ಲೈ ಮಾಡಾಕತ್ತಾರು. ನಾವು ಕೊಡಾಕತ್ತೀವಿ ಕರೆ ಮಂದಿ ಸಮಾಧಾನ ಇಲ್ಲ. ಮನೆಗೆ ಬರುತ್ತಾನು ಬುಕ್ ಮಾಡಿ ಮನೆಗೆ ಹೋಗುತ್ತಾನೆ, ಡೆಲಿವರಿ ಕೊಡುತ್ತಾನೋ ಅವ್ರಿಗೆ ಸಮಾಧಾನ ಇಲ್ಲ. ಕಸ್ಟಮರ್ಗಳಿಗೆ ಇಲ್ಲಿಗೆ ಬರಾಕತ್ತಾರೆ, ಆಫೀಸ್ಗೆ ಬರಾಕತ್ತಾರೆ. ಇದು ಒಂದೇ ಏಜೆನ್ಸಿ ಅಲ್ಲ ಸರ್, ಎಲ್ಲ ಏಜೆನ್ಸಿ ಒಳಗೂ ಹಿಂಗಾಗಲ್ಲ ಸಮಸ್ಯೆ. ಮಾಡಾಕತ್ತೀವಿ ಸರ್, ಎಕ್ಸ್ಟ್ರಾ ಸ್ಟಾಫ್ ತೊಗೊಂಡ್ಬಂದು ಮಾಡ್ಲಾಕತ್ತೀವಲ್ಲ. ಇನ್ನು ಎಷ್ಟು ತಿಂಗಳಿಗೆ ಆಗೋಷ್ಟು ನಿಮ್ಮಲ್ಲಿ ಸ್ಟಾಕ್ ಇದೆ ಸರ್? ತಿಂಗಳ ಗಂಟೆ ಇರಂಗಿಲ್ಲ ಸರ್, ಹಂಗೆ ಇರಂಗಿಲ್ಲ. ಅದು ಆ್ಯಕ್ಚುಲಿ ನಮ್ಗೆ ನಾವು ಇಂಡೆಂಟ್ ಹಾಕ್ತೀವಿ, ಲೋಡ್ ಪ್ರಕಾರ ಕೊಡ್ಕೊತ ಹೋಗ್ತಿರ್ತಾರೆ ಅವರು. ಇನ್ಸ್ಟ್ರಕ್ಷನ್ ಏನೈತೆ ನಿಮಗೆ? ನಮಗೇನಿಲ್ಲ ಸರ್, 25 ಡೇಸ್. ಈಗ ರಿಫಿಲ್ ಬುಕ್ ಮಾಡಿದ ಕೂಡ ನೆಕ್ಸ್ಟ್ ರಿಫಿಲ್ ಬುಕ್ಕಿಂಗ್ 25 ಡೇಸ್ ಆದ್ಮೇಲೆ ತೊಗೋಬೇಕು ಅವರು. ಈಗ ಅವ್ರು ಏನು ಮಾಡಕತ್ತಾರು, ಪ್ಯಾನಿಕ್ ಆಗಿ ಇವತ್ತು ಸಿಲಿಂಡರ್ ತೊಗೋತಾರೆ ಮತ್ತು ನಾಳೆ ಬುಕ್ ಮಾಡಕ್ಕೆ ಹೋಗತ್ತಾರೆ. ಅದು ಹಂಗೆ ಬುಕ್ಕಿಂಗ್ ತೊಗೊಳಂಗಿಲ್ಲ. ಅದು ಆ್ಯಕ್ಚುಲಿ ಅದು ಏನು ಸಮಸ್ಯೆ ಇಲ್ಲ, ಸುಮ್ಮನೆ ಕಸ್ಟಮರ್ ಪ್ಯಾನಿಕ್ ಆಗಿ ಏನು ಸಮಸ್ಯೆ ಇಲ್ಲ ಸರ್. ಕಮರ್ಷಿಯಲ್ ಸ್ವಲ್ಪ ಹೋಟೆಲ್ ಸ್ವಲ್ಪ ಪೆಟ್ಟು ಬಿದ್ದೈತೆ ಅಷ್ಟೇ. ಡೊಮೆಸ್ಟಿಕ್ ಕಸ್ಟಮರ್ಗೆ ನಾವು ಸಿಲಿಂಡರ್ ಯಾರಿಗೂ ಹೊಳ್ಳಿ ಕಳಿಸಿಲ್ಲ, ಒಂದು ಕಸ್ಟಮರ್ಗೂ ಹೊಳ್ಳಿ ಕಳಿಸಿಲ್ಲ ಸರ್. ನಾವು ಬುಕ್ಕಿಂಗ್ ಪ್ರಕಾರ ಆ್ಯಸ್ ಪರ್ ಬುಕ್ಕಿಂಗ್ ನಾವು ಕೊಡಾಕತ್ತೀವಿ ಸರ್ ಸಿಲಿಂಡರ್ಸ್. ಇದು ಏನೋ ಗ್ಯಾಸ್ ಮಾಲೀಕರ ಮಾತು ಕೂಡ ಆಗಿರುವಂಥದ್ದು. ಅಂದರೆ ಯಾವುದೇ ರೀತಿಯಾದಂಥ ಗ್ರಾಹಕರಿಗೆ ಗ್ಯಾಸ್ನ ಸಮಸ್ಯೆ ಇಲ್ಲ, ಆದರೆ ಪ್ಯಾನಿಕ್ ಆಗಿ ಬೆಳಗ್ಗೆಯಲ್ಲಿ ಸಹಿತ ಸಾಕಷ್ಟು ಜನರು ಆಗಮಿಸುವ ಮೂಲಕ ಗ್ಯಾಸನ್ನು ಖರೀದಿಗೆ ಮುಂದಾಗಿದ್ದಾರೆ ಎಂಬ ಮಾತನ್ನು ಕೂಡ ಗ್ಯಾಸ್ ಓನರ್ ಕೂಡ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಸುರೇಶ್ ಚಿನ್ಗುಡ್ ಜೊತೆ ಸುನಿಲ್ ಭಾಸ್ಕರ್, ಪವರ್ ಟಿವಿ, ವಿಜಯಪುರ.